ಗುರುವೇ ನಮೋ ನಮಃ. ಶ್ರೀ ಲಕ್ಷ್ಮೀ ನೃಸಿಂಹ ಸದ್ಗುರುವೇ ನಮೋ ನಮಃ. ಓಂ ಸಿಂಹಾದಿ ಸದ್ಗುರುವೇ ನಮೋ ನಮಃ. ಓಂ ಸದ್ಗುರುಮೂರ್ತಿ ಗುರುವೇ ನಮೋ ನಮಃ. ಸಾಧು ಸಂತರಿಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇವೆಲ್ಲ ನಮ್ಮ ನರಳಿ ಸೇವಾ ಪ್ರತಿಷ್ಠಾನ ನರಳಿಗೆ ಒಂದು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಅಂತ ಹೇಳ್ತಾರೆ. ಎಲ್ಲ ಮನಸ್ಸಿದ್ದರೆ ಮಾರ್ಗ, ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಅಂತ ಹೇಳಿ. ವಯಸ್ಸಾಗಿದ್ದು ಕೂಡ ನೀವೆಲ್ಲರೂ ಬಂದಾಗಲ್ಲಿ ನಾವು ಸೀನಿಯರ್ ಏಜ್ ಅಷ್ಟೇ, ಮನಸ್ಸಿಗಲ್ಲ, ಹೌದಲ್ಲ? ಅಂತ ಒಳ್ಳೆಯ ಸಂದರ್ಭದಲ್ಲಿ ಬಂದು ಇವತ್ತು ದಿನ ನೀವು ಈ ಒಂದು ಕಾರ್ಯಕ್ರಮವನ್ನು ಬಹಳ 300 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನರಹರಿ ಸದ್ಗುರುಮೂರ್ತಿಗಳು ಅಂತ ಹೇಳಿಬಿಟ್ಟು, ಅವ್ರ ಹಿಂದೆ ಲಕ್ಷ್ಮೀ ನೃಸಿಂಹ ಸದ್ಗುರು ಅಂತ ಇಲ್ಲಿ ಅವ್ರು ಹೋಗಿದ್ದಾರೆ ಪಾರ್ಕ್ನಲ್ಲಿ. ಅಲ್ಲಿ ಮೊದಲಾಗಿ ಕೂತ್ಕೊಂಡಿರ್ತಾರೆ ಅವರು. ಮೂರನೇವರು ಸಿಂಹಾದಿ ಸದ್ಗುರು ಸ್ವಾಮಿ ಅಂತ. ಈ ಪಕ್ಕದಲ್ಲಿ ಕೂತ್ಕೊಂಡಿರೋ ನಾಗಾಯಣಮ್ಮ ಅಂತ ಹೇಳ್ಬಿಟ್ಟು ಅವರ ಧರ್ಮಪತ್ನಿ, ಸಿಂಹಾದಿ ಸದ್ಗುರು ಸ್ವಾಮಿಯವರ ಧರ್ಮಪತ್ನಿ, ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜರಾಮ್ ಸ್ವಾಮೀಜಿಯವರ ತಾಯಿಯ ಈ ಒಂದು ಗುರುಪೀಠ. ಇದರ ಉದ್ದೇಶ ಇಷ್ಟೇ, ಅತಿ ಕೆಳಮಟ್ಟದಿಂದ ಉನ್ನತ ಮಟ್ಟದ ಜಾತಿಯ ಎಲ್ಲರಿಗೂ ನಾನು ಈ ಒಂದು ಧರ್ಮಬೋಧವನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಇವರೆಲ್ಲ. ಯಾವುದೇ ಆಗಲಿ, ಇಂಥ ಜಾತಿ ಅನ್ನೋಂಗಿಲ್ಲ, ಎಲ್ಲರಿಗೂ ಧರ್ಮವನ್ನು ಅಥವಾ ಜ್ಞಾನವನ್ನು ತಿಳ್ಕೊಂತಕ್ಕರ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವನು ಕೀಳು ಜಾತಿ, ದೊಡ್ಡ ಜಾತಿ, ಸಣ್ಣ ಜಾತಿ ಯಾವುದೇ ಇಲ್ಲ. ಮಾನವನೇ ಹೊರತುವಾಗಿ ಬೇರೆ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಈ ಒಂದು ಆಧ್ಯಾತ್ಮಿಕ ತತ್ವವನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಬ್ರಿಟಿಷರ ಕಾಲದಿಂದಲೂ ನಮ್ಮ ನರಹರಿ ಸದ್ಗುರು ಸ್ವಾಮಿಯವರು ಮೊದಲಿಗೆ ದೊಡ್ಡ ಸಿದ್ಧವನಹಳ್ಳಿಯಲ್ಲಿ ಅಸ್ಪೃಶ್ಯರ ಬೀದಿಗೆ ಹೋಗಿ, ನಿಮಗೆ ಗೊತ್ತಾಗ್ತದೆ ಅಸ್ಪೃಶ್ಯರ ಬೀದಿ ಅಂದರೆ ಗೊತ್ತಾಗ್ತದೆ, ಅವರ ಬೀದಿಗೆ ಹೋಗಿ ಅಲ್ಲಿ ಕೂಡ ಇವರು ಒಂದು ಮಾರ್ಗವನ್ನು ಅನುಸರಿಸೋಕ್ಕೆ, ಧರ್ಮವನ್ನು ಅನುಸರಿಸೋಕ್ಕೆ, ಆಧ್ಯಾತ್ಮ ತತ್ವವನ್ನು ತಿಳಿಸೋದಕ್ಕೆ ಅಲ್ಲಿ ಪ್ರಯತ್ನ ಮಾಡಿ ಸುಮಾರು ಜನರು ದೊಡ್ಡ ಸಿದ್ಧದಲ್ಲಿ ಇವತ್ತು 3000 ಜನರು ಭಕ್ತರು ಅಲ್ಲಿ ಇದ್ದಾರೆ. ದೊಡ್ಡ ಸಿದ್ಧವನಹಳ್ಳಿ ಒಂದರಲ್ಲಿ 3000 ಜನ ಭಕ್ತರು, ಮನೆಗೂ ಭಕ್ತರಿದ್ದಾರೆ. ಎಸ್ ಅನ್ನಂಗಿಲ್ಲ, ಎಸ್ ಅನ್ನಂಗಿಲ್ಲ, ರೆಡ್ಡಿ ಇದೆ, ಸಾಗರ, ಬಳ್ಳಾರಿ, ಬೆಂಗಳೂರು, ಚಿತ್ರದುರ್ಗ, ಹಿರಿಯೂರು ದೇಶದಲ್ಲೆಲ್ಲ ನಮ್ಮೆಲ್ಲ ಒಂದು ಧರ್ಮ ಪೀಠಗಳಿವೆ. ಈ ಪೀಠಗಳಿಗೆ ಇವರು ಅಧ್ಯಕ್ಷರಾಗಿರ್ತಾರೆ ನರಹರಿ ಸ್ವಾಮಿಗಳು. ಇವ್ರದ್ದೇನು ಉದ್ದೇಶ ಅಂದರೆ, ಮಾನವನಾಗಿ ಹುಟ್ಟಿದ ಮೇಲೆ ಹಾಗೆ ಸಾಯಬಾರ್ದು, ಏನಾದರೂ ಒಂದು ತತ್ವವನ್ನು ತಿಳ್ಕೊಂಡು ಈ ಜನ್ಮ ಬಂದಿದ್ದಕ್ಕೆ ಸಾರ್ಥಕ ಆಗಬೇಕಂತ ತಿಳ್ಕೊಂಡು ಪಂಚೀಕರಣ ಅಂತ ತತ್ವವನ್ನು ಇವರು ಬೋಧನೆ ಮಾಡ್ತಾರೆ. ಇವಾಗ ಇಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ನಾವು 6 ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಭಗವದ್ಗೀತೆಯನ್ನು, ಗುರುಗೀತೆಯನ್ನು ಇವೆಲ್ಲವನ್ನು ಪಠಣೆ ಮಾಡಿದ ಮೇಲೆ ಉಪನಿಷತ್ತುಗಳನ್ನು ಬೋಧನೆ ಮಾಡ್ತಾರೆ. ಪ್ರತಿದಿನ ಗುರುಗಳು ಉಪನಿಷತ್ತುಗಳನ್ನು ಬೋಧನೆ ಮಾಡ್ತಾರೆ. ಪ್ರತಿದಿನ 6 7